ನಂದಿಬೆಟ್ಟದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಈ ಭಾಗದ ಶಾಸಕರಿಗೆ ಸಚಿವರಿಗೆ ಬಹಳಷ್ಟು ನಿರೀಕ್ಷೆ ಇದೆ. ಹೊಸ ಯೋಜನೆಗಳು, ವಿಶೇಷ ಅನುದಾನಗಳೇನಾದ್ರೂ ಘೋಷಣೆ ಮಾಡ್ತಾರಾ ಅಂತ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಇದ್ದಾರೆ. ಸರ್, ನಿಮ್ಮ ಒಂದು ಬೇಡಿಕೆಗಳು ಈ ಒಂದು ಕ್ಯಾಬಿನೆಟ್ ಸಭೆ ಮೂಲಕ ಫುಲ್ಫಿಲ್ ಆಗುತ್ತಾ ಸರ್? ಅಲ್ಲ, ಈಗಾಗಲೇ ಈ ಕ್ಯಾಬಿನೆಟ್ ಅಲ್ಲಿ ಫುಲ್ಫಿಲ್ ಆಗ್ತದೆ ಅನ್ನೋದಕ್ಕಿಂತಲೂ 2 ಬಜೆಟ್ ಅಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಕ್ಯಾಬಿನೆಟ್ ಅಲ್ಲೂ ಕೂಡ ಕೋಲಾರಿಗೆ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಒಳ್ಳೆ ಒಳ್ಳೆ ಅವಕಾಶಗಳಿದೆ, ಸಿಗ್ತದೆ, ಕ್ಲಿಯರೆನ್ಸ್ ಸಿಗ್ತಾ ಇದೆ, ಈಗ ನಂಬಿಕೆ ಇದೆ. ಸರ್, ಆಮೇಲೆ ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳ್ತಾರೆ 5 ವರ್ಷ ನಾನೇ ಸಿಎಂ ಅಂತ. ಡಿ.ಕೆ. ಶಿವಕುಮಾರ್ ಆಪ್ತನ ಶಾಸಕರು ಹೇಳ್ತಾರೆ 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕು ಅಂತ. ಏನ್ ಸರ್, ಯಾಕೆ ಇಷ್ಟೊಂದು ಗೊಂದಲ ಕಾಂಗ್ರೆಸ್? ಯಾವುದು ಗೊಂದಲ ಇಲ್ಲ. ನಮ್ಮಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಟ್ಟಿಗೆ ಜೊತೆಯಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಅವರು ಲೀಡರ್ಶಿಪ್ ಅಲ್ಲಿ ಪಾರ್ಟಿ 5 ವರ್ಷ ಸರ್ಕಾರ ಇರ್ತದೆ. ಮತ್ತೆ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬದಲಾವಣೆಗಳನ್ನೋದು ನಮ್ಗೆ ಗೊತ್ತಿಲ್ಲ, ಹೈಕಮಾಂಡ್ ಇದೆ. ನನ್ನ ಪ್ರಕಾರ ಆ ತರ ಸಂದರ್ಭ ಇಲ್ಲ ಅಂತ ಅನ್ಕೋತೀನಿ ನಾನು. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಾಡೋದು ಬೇಡ ಅಂತ ಹೇಳ್ತೀರಾ? ಇಲ್ಲ, ಬೇಡ ಅಂತ ಹೇಳೋದಕ್ಕಿಂತಲೂ ಇವತ್ತು ಸರ್ಕಾರ ಚೆನ್ನಾಗಿ ನಡೀತದೆ. ಇಬ್ಬರ ನೇತೃತ್ವದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗಂತದೋ ಅದಕ್ಕೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಆ ರೀತಿಯಲ್ಲಿ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಸರ್, ಆಮೇಲೆ ಬಿ.ಆರ್. ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಸಿದ್ದರಾಮಯ್ಯನವರು ಲಕ್ಕಿ ಲಾಟ್ರಿ ಸಿಎಂ ಅಂತ ಹೇಳಿದ್ದಾರೆ ಸರ್. ಅವಕಾಶ ಸಿಕ್ಕೋದೆಲ್ಲ ಲ್ಯಾಟ್ರಿನೇ ಅನ್ಕೊಂತಾರಲ್ಲ. ನಾನು MLA ಆಗಿದ್ದೀನಿ, ಒಂದು ರೈತನ ಕುಟುಂಬದಲ್ಲಿ ಹುಟ್ಟಿದಂತವನು, ನನಗೂ ಹಣೆ ಬರನೆ ಆ ರೀತಿಯಲ್ಲಿ ಹೇಳಿರಬಹುದು ಅಷ್ಟೇ. ಅವರು ಕಣ್ಣಮ್ಮಾಗಿ ಇಲ್ಲ ಮುಖ್ಯಮಂತ್ರಿಗಳು ಬೇರೆ ರೀತಿಯಲ್ಲಿ ಮಾತಾಡಿರೋದಲ್ಲ ಅದು ಅಂತ ಅನ್ಕೋತೀನಿ. ಅಲ್ಲ, ಅವ್ರು ಹೇಳಿರೋದು ನಾನು ಅವರು ಒಂದೇ ಬಾರಿ ಶಾಸಕರಾಗಿ ಬಂದ್ವಿ, ನಾನೇ ಸೋನಿಯಾ ಗಾಂಧಿ ಅವರನ್ನ ಅವ್ರ ಬಳಿ ಕರ್ಕೊಂಡೋಗಿ ಭೇಟಿ ಮಾಡಿಸಿದೆ, ಅವರ ಗ್ರಹಚಾರ ಚೆನ್ನಾಗಿತ್ತು, ಆಯ್ತು, ನನ್ನ ಗ್ರಹಚಾರ ಸರಿ ಇಲ್ಲ. ಚೆನ್ನಾಗಿತ್ತು, ಅವಕಾಶ ಸಿಕ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಯತ್ನ ಇರಬೇಕು, ಹಣೆಬರ ಇರಬೇಕು. ಇಲ್ಲ ಬೇರೆ ಹಣೆಬರ ಮತ್ತೆ ಪ್ರಯತ್ನ ಪ್ರತಿಫಲ ಹೊಟ್ಟೆ ಕಿಚ್ಚು ಬಿದ್ರೆ ಆಗೋದಿಲ್ಲ. ತೃಪ್ತಿ ಪಡ್ಬೇಕು. ನಮ್ಮಲ್ಲಿ ಸ್ನೇಹಿತರು ಯಾರೋ ಒಬ್ರು ಆಗಿದಾರಲ್ಲ ಅಂತ, ಅವರಿಬ್ಬರು ಸ್ನೇಹಿತರಂತೆ. ಅವ್ರ ಸ್ನೇಹಿತರಾಗಿದ್ರು MLA ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಖುಷಿ ಪಡ್ಬೇಕು ಅವರಷ್ಟೇ. ಥ್ಯಾಂಕ್ ಯು. ಸೊ ಇದು ನಂಜೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.